ಫ್ರೆಂಡ್ಸ್ ತುಂಬಾ ಜನ ಬಂದ್ಬಿಟ್ಟು ಜಾವಾ ಓಲ್ಡ್ ಮಾಡೆಲ್ ನ ಹುಡುಕ್ತಾ ಇರ್ತೀರಾ. ಸೊ ಜಾಕ್ ಬ್ರೋ ಹತ್ರ ಕೂಡ ಒಂದು ಜಾವಾ ಬಂದಿದೆ. ಬ್ರೋ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಬ್ರೋ ಇದು 1965 ಜಾವಾ. ಓಕೆ. ಸೊ ಎವ್ರಿಥಿಂಗ್ ಒರಿಜಿನಲ್ ಇದೆ ಗಾಡಿಯಲ್ಲಿ. ಸೊ ಇನ್ಕ್ಲೂಡಿಂಗ್ ಸ್ಪೀಡೋಮೀಟರ್ ಆಗಲಿ, ಈ ಮಾಡೆಲ್ ಏನೇನು ಬಂದಿದೆ ಇದೆ, ಇಂಪೋರ್ಟೆಡ್ ಲಿವರ್ಸ್ ಇದೆ ಗಾಡಿಯಲ್ಲಿ. ಓಕೆ. ಸೊ ಈ ಲಿವರ್ಸ್ ಇವಾಗ ಇಸ್ಕೊಬೇಕಂದ್ರೆ ಎಷ್ಟಿರುತ್ತೆ ಪ್ರೈಸ್? 2,500 to 3,500 3,500 ತನಕ ಇದೆ. ಓಕೆ. ಆಮೇಲೆ ಡಬಲ್ ಕಪ್ ಶಾಕ್ ಅಬ್ಸರ್ವರ್ ಗಾಡಿಯಲ್ಲಿ ಏನೇನು ಒರಿಜಿನಲ್ ಬರಬೇಕು ಮಾಡೆಲ್ ಎಲ್ಲ ಇದೆ. ರೌಂಡ್ ಚೈನ್ ಕವರ್ ಇದೆ. ಸೊ ಎಲ್ಲ ಒರಿಜಿನಲ್ ಇದೆ ಸರ್. ಮಿಲ್ಲಿಂಗ್ ಹಬ್ ಆಗಲಿ ಎಲ್ಲ ಗಾಡಿ ಕಂಪ್ಲೀಟ್ ಪೇಂಟಿಂಗ್ ಎಲ್ಲ ಆಗಿ. ಸೊ ಇದಕ್ಕೆ ಮುಂಚೆ ಪೇಂಟ್ ಮಾಡಿರೋರು ಒರಿಜಿನಲ್ ಪೇಂಟ್ ಮ್ಯಾಚ್ ಮಾಡ್ಬೇಕಂತ ಬ್ಲ್ಯಾಕ್ ಅದು ಒಳಗಡೆ ಅದು ಸರ್ಫೇಸರ್ ಓಕೆ ಹಂಗೆ ಮಾಡಿ ಆದ್ಮೇಲೆ ಲಾಕರ್ ಮಾಡಿ ಡಲ್ ಮಾಡಿ ಲಾಕರ್. ಅದರಿಂದ ತುಂಬಾ ನೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ ರನ್ನಿಂಗ್ ಎಲ್ಲ. ಬೇರೆ FC ಇನ್ಶೂರೆನ್ಸ್ ಮಾತ್ರ ಮಾಡ್ಬೇಕಾಗುತ್ತೆ ಪರ್ಚೇಸ್ ಮಾಡೋರು. ಅದ್ ಬೇಕಂದ್ರೆ ನೀವೇ ಕೂಡ ಮಾಡ್ಕೊಡ್ತೀರಾ? ನಾವೇ ಮಾಡ್ಕೊಡ್ತೀವಿ. ಓಕೆ. NOC ಬೇಕಂದ್ರೆ ಮಾಡ್ಕೊಡ್ತೀರಾ? NOC ಕೂಡ ಆಲ್ಮೋಸ್ಟ್ ಲೈಕ್ ಈ ಗಾಡಿಗಳ ಯಾರು NOC ತಗೊಳ್ಳಲ್ಲ ಸರ್. ಬಿಕಾಸ್ ಈ ನಂಬರ್ ಇಂದ ಯಾರು NOC ತಗೊಲ್ಲ. ರಿಜಿಸ್ಟರ್ ಆಗಿದ್ರೆ ಎಲ್ಲರಿಗೂ ಗೊತ್ತದು ವ್ಯಾಲ್ಯೂ ಇರಲ್ಲ ಗಾಡಿಗೆ ಅಂತ. ಸೊ ಅದರಿಂದ ಯಾರು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 2.5 lakhs ಕೊಟ್ಟು ಮಾಡ್ತಾ ಇದ್ದೀನಿ. 2.5 lakhs ಕೊಟ್ಟು ಮಾಡ್ತಾ ಇದ್ದೀರಾ. ಅದ್ರಲ್ಲಿನೂ ಸ್ಲೈಟ್ಲಿ ನೆಗೋಷಿಯಬಲ್. ಸೊ 2,50,000 ಕೊಟ್ಟು ಮಾಡ್ತಾ ಇದ್ದಾರೆ ಈ ಜಾವಾಗೆ. ಇನ್ ಕೇಸ್ ನಿಮ್ಗೆ ಏನಾದರೂ ಜಾವಾ ಬೇಕು, ಸೊ ಒಂದು ಒಳ್ಳೆ ಗಾಡಿ ಬೇಕು ಅಂದರೆ 2,50,000 ರುಪೀಸ್ಗೆ ಈ ಜಾವಾ ಬಂದ್ಬಿಟ್ಟು ರೆಡಿ ಆಗಿದೆ. ಸೊ ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ಕಾಲ್ ಮಾಡಿ ಈ ಜಾವಾನ ನಿಮ್ದು ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು.